ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ನಾನು ನಿಮಗೆ ಹ್ಯಾಂಡ್ ಎಂಬ್ರಾಯ್ಡ್ರಿದು ಬೇಸಿಕ್ ಸ್ಟಿಚ್ಗಳನ್ನ ತೋರಿಸ್ತೀನಿ. ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ಆರಿ ಎಂಬ್ರಾಯ್ಡ್ರಿ ಸ್ಟಿಚ್ಗಳು ತೋರಿಸಿದ್ದೆ. ಆರಿ ಎಂಬ್ರಾಯ್ಡ್ರಿ ಸ್ಟಿಚ್ ಜೊತೆಗೆ ನಿಮಗೆ ಇಲ್ಲಿ ಬೇಸಿಕ್ ಹ್ಯಾಂಡ್ ಎಂಬ್ರಾಯ್ಡ್ರಿ ಸ್ಟಿಚ್ಗಳು ಬಂದರೆ ನಾವು ಎಂಬ್ರಾಯ್ಡ್ರಿ ಮಾಡೋಕ್ಕೆ ಈಸಿ ಆಗುತ್ತೆ. ನಾನು ಇಲ್ಲಿ ನಿಮಗೆ 5 ಟೈಪ್ಸ್ ಆಫ್ ಬೇಸಿಕ್ ಹ್ಯಾಂಡ್ ಎಂಬ್ರಾಯ್ಡ್ರಿ ಸ್ಟಿಚ್ಗಳನ್ನ ತೋರಿಸ್ತೀನಿ. ಆರಿ ಎಂಬ್ರಾಯ್ಡ್ರಿದು ಫಸ್ಟ್ ಕ್ಲಾಸ್ ನೀವು ನೋಡಿಲ್ಲ ಅಂದರೆ ಲಿಂಕ್ ಕೊಟ್ಟಿರ್ತೀನಿ, ಆ ವಿಡಿಯೋನ ನೋಡಿ. ಇಲ್ಲಿ ನಾನು 5 ಟೈಪ್ಸ್ ಆಫ್ ಸ್ಟಿಚ್ಗಳನ್ನ ತೋರಿಸ್ತೀನಿ, ಹಾಗಾಗಿ 5 ಲೈನ್ಸ್ ಹಾಕ್ಕೊಂಡಿದ್ದೀನಿ. ನಾರ್ಮಲ್ ನೀಡಲ್ ತೊಗೊಳ್ಬೇಕು, ನಾವು ಏನು ಕ್ಲಾತ್ನೆಲ್ಲ ಸ್ಟಿಚ್ ಮಾಡುವಾಗ ತೊಗೊಳ್ತೀವೋ ಆ ನೀಡಲು. ಇಲ್ಲಿ ನಾನು ಸಿಲ್ಕ್ ಥ್ರೆಡ್ ತೊಗೊಂಡಿದ್ದೀನಿ, 2 ಎಳೆನಲ್ಲಿ ಸಿಲ್ಕ್ ಥ್ರೆಡ್ ತೊಗೊಂಡಿದ್ದೀನಿ. ಆ 2 ಎಳೆನ ನಾವು ನೀಡಲಲ್ಲಿ ಹಾಕಿ 4 ಎಳೆ ಮಾಡಿಕೊಂಡು ನಾವು ಲಾಸ್ಟಲ್ಲಿ ಎಂಡಲ್ಲಿ ನಾಟ್ ಮಾಡ್ಕೋಬೇಕು. ಈ ಥರ ಎಣ್ಣಾಟ್ ಮಾಡಿಕೊಂಡು ನಾವು ನೆಕ್ಸ್ಟು ಸ್ಟಿಚ್ ಹಾಕೋಕ್ಕೆ ರೆಡಿ ಮಾಡ್ಕೊಳ್ಬೇಕು. ಎಣ್ಣೆ ಟೈಟಾಗಿ ಹಾಕ್ಕೊಳ್ಬೇಕು. ನಾನು ಫಸ್ಟ್ ತೋರಿಸ್ತಾ ಇರೋದು ಇಲ್ಲಿ ನಾನು ರನ್ನಿಂಗ್ ಸ್ಟಿಚ್ ಅಂತ. ನಾವು ಏನು ರಗ್ಗೆಲ್ಲ ಹೊಲಿಯುವಾಗ, ಏನಾದರೂ ಕ್ಲಾತ್ನ ಹೊಲಿಯುವಾಗ ಯೂಸ್ ಮಾಡ್ತೀವಿ ಈ ಸ್ಟಿಚ್ನ ಯೂಸ್ ಮಾಡಿಕೊಂಡು ನಾವು ಕ್ಲಾತ್ನ ಹೊಲ್ಕೊಳ್ತೀವಿ. ಅದೇ ಸ್ಟಿಚ್ಚು ಎಂಬ್ರಾಯ್ಡ್ರಿಗೂ ಕೂಡ ಯೂಸ್ ಆಗುತ್ತೆ. ನೀಡಲ್ನ ನಾವು ಬಟ್ಟೆಗೆ ಸ್ವಲ್ಪ ಗ್ಯಾಪ್ ಬಿಟ್ಟು ನೋಡಿ, ಇಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ, ಈ ಟೈಪ್ ಹಾಕ್ಕೊಳ್ಬೇಕು. ಈ ಟೈಪ್ ಹಾಕ್ಕೊಂಡು ಒಂದು 3 ಸಲ ಹಾಕ್ಕೊಂಡ್ಮೇಲೆ ಮೇಲ್ಗಡೆಗೆ ಥ್ರೆಡ್ನ ಹೇಳ್ಕೊಳ್ಬೇಕು. ಇದು ರನ್ನಿಂಗ್ ಸ್ಟಿಚ್ ಅಂತ ಕರಿತೀವಿ. ಬೇಸಿಕ್ಕಾಗಿ ಎಂಬ್ರಾಯ್ಡ್ರಿನಲ್ಲಿ ಬರುವಂಥ ರನ್ನಿಂಗ್ ಸ್ಟಿಚ್. ಇದನ್ನು ನಾವು ಹ್ಯಾಂಡ್ ಎಂಬ್ರಾಯ್ಡ್ರಿನಲ್ಲೂ ಯೂಸ್ ಮಾಡ್ತೀವಿ, ಆರಿ ಎಂಬ್ರಾಯ್ಡ್ರಿನಲ್ಲೂ ಯೂಸ್ ಮಾಡ್ತೀವಿ ಕೆಲವು ಸ್ಟಿಚ್ಗಳಿಗೆ. ಇದು ತುಂಬ ಚೆನ್ನಾಗಿ ಕಾಣುತ್ತೆ. ಹಾಗೆ ಕೌದಿ ಹೊಲಿಯೋದಕ್ಕೆ, ರಫಾಗಿ ಹೊಲಿಗೆ ಹಾಕೋದಕ್ಕೂ ಕೂಡ ನಾವು ಯೂಸ್ ಮಾಡ್ತೀವಿ ಈ ಸ್ಟಿಚ್ನ. ನೋಡಿ, ಈಗ ಸ್ವಲ್ಪ ದೂರ ಇದು ತುಂಬ ಹತ್ತಿರ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಇದರಲ್ಲಿ ಫ್ಲವರ್ಸ್ ಹಾಕ್ಬೋದು, ಲೀವ್ಸ್ ಎಲ್ಲ ಸ್ಟಿಚ್ ಮಾಡ್ಬೋದು, ತುಂಬ ಚೆನ್ನಾಗಿ ಬರುತ್ತೆ ಇದು. ನೋಡಿ, ಹೀಗೆ ಸ್ವಲ್ಪನೇ ಕ್ಲಾತ್ನಲ್ಲಿ ತಗೊಂಡು ಮೇಲಕ್ಕೆ ನೀಡಲ್ನ ಎಳ್ಕೊಳ್ಬೇಕು. ನೋಡಿ, ಈ ಥರ ಹತ್ತತ್ರ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಇದೇ ಥರ ನಾವು ಫುಲ್ ಲೈನ್ನ ಕಂಪ್ಲೀಟ್ ಮಾಡ್ಕೊಳ್ಳೋಣ. ಸ್ಟಿಚ್ ಹಾಕುವಾಗ ಕೆಲವು ಸಲ ದಾರ ಕೆಲವು ಹತ್ರ ಗಂಟಾಗುತ್ತೆ. ಅದನ್ನೆಲ್ಲ ನಾವು ಸರಿ ಮಾಡಿಕೊಂಡು ಮುಂದಕ್ಕೆ ಸ್ಟಿಚ್ ಹಾಕಬೇಕು. ಅದನ್ನಲ್ಲೇ ಹಾಗೆ ಬಿಟ್ಟರೆ ನೋಡೋಕ್ಕೆ ಚೆನ್ನಾಗಿ ಕಾಣೋದಿಲ್ಲ, ನೆಕ್ಸ್ಟ್ ಮುಂದೆ ದಾರ ಕೂಡ ಬರೋದಿಲ್ಲ. ನೋಡಿ, ಇದೇ ಥರ ನಾವು ಫುಲ್ ಲೈನ್ನ ಕಂಪ್ಲೀಟ್ ಮಾಡೋಣ. ಲೈನ್ನ ಎಂಡಿಗೆ ಬಂದಿದ್ದೀವಿ. ಈಗ ಹೇಗೆ ಈ ಸ್ಟಿಚ್ನ ಎಂಡ್ ಮಾಡೋದು ಅಂತ ತೋರಿಸ್ತೀನಿ. ನಾವೇನು ಸ್ಟಿಚ್ ಹಾಕ್ತಿದ್ವಿ ಆ ನೀಡಲ್ನ ನಾವು ಬಟ್ಟೆಯಿಂದ ಕೆಳಗಡೆಗೆ ಹಾಕಬೇಕು. ನಾವು ಬಟ್ಟೆನ ತಿರುಗಿಸ್ಕೊಂಡು, ನಾವು ಮಾಮೂಲಿ ಏನು ಬಟ್ಟೆ ಹೊಲಿಯುವಾಗ ನಾಟ್ ಮಾಡ್ತೀವಿ, ಸ್ವಲ್ಪ ಬಟ್ಟೆ ತೆಗೆದುಬಿಟ್ಟು ಅದಕ್ಕೆ ದಾರನ ಸುತ್ತಿಬಿಟ್ಟು, ಸೂಜಿಗೆ ದಾರ ಸುತ್ತಿಬಿಟ್ಟು ಹೇಗೆ ನಾವು 2-3 ಸಲ ನಾಟ್ ಮಾಡ್ತೀವಿ, ಇದೇ ಥರನೇ ಈ ಸ್ಟಿಚ್ಚಿಗೂ ಕೂಡ ನಾವು ನಾಟ್ ಮಾಡಬೇಕು. ಇದನ್ನು ಗಟ್ಟಿಯಾಗಿ ಎಳೆದ್ರೆ ನಾಟ್ ಬೀಳುತ್ತೆ, ಯಾವುದೇ ಕಾರಣಕ್ಕೂ ಬಿಚ್ಕೊಳ್ಳೋದಿಲ್ಲ ಈ ದಾರ. ಇಲ್ಲಿಗೆ ನೋಡಿ, ಟೈಟಾಗಿದೆ. ಇದನ್ನು ನಾವು ಇಲ್ಲಿಗೆ ಕಟ್ ಮಾಡ್ಕೊಳ್ಬೇಕು. ಈಗ ಸ್ಟಿಚ್ಚು ಲಾಕ್ ಆಗಿದೆ, ಇದು ಯಾವುದೇ ಕಾರಣಕ್ಕೂ ಈಗ ಬಿಚ್ಕೊಳ್ಳೋದಿಲ್ಲ. ಸೆಕೆಂಡ್ ಟೈಪ್ ಆಫ್ ಸ್ಟಿಚ್ ತೋರಿಸ್ತಾ ಇದ್ದೀನಿ. ಈಗ ತೋರಿಸ್ತಾ ಇರೋದು ಬ್ಯಾಕ್ ಸ್ಟಿಚ್ ಅಂತ. ನಾವು ಇದನ್ನು ಬ್ಯಾಕ್ ಸೈಡಿಗೆ ಹೊಲ್ಕೊಂಡು ಬರ್ತೀವಿ. ಸೂಜಿನ ಮೊದಲು ಮುಂದೆ ತೊಗೊಂಡು ನಾವು ಫಸ್ಟ್ ಏನು ರನ್ನಿಂಗ್ ಸ್ಟಿಚ್ ಹಾಕಿದ್ವಿ ಅದೇ ಥರ ನೀಡಲ್ ತೆಗೆದು ಈಗ ಮುಂದೆ ಬಂದಿರೋ ದಾರನ ಮತ್ತೆ ಗ್ಯಾಪ್ ಇರುತ್ತಲ್ಲ, ಆ ಗ್ಯಾಪಿಗೆ ನಾವು ಸೂಜಿ ಹಾಕ್ಕೊಂಡು ಚುಚ್ಕೊಳ್ತೀವಿ. ನೋಡಿ, ನಾವು ಮುಂದೆ ದಾರ ಇದೆ, ಈಗ ಏನು ಗ್ಯಾಪ್ ಇದೆ, ಗ್ಯಾಪ್ ಬರಲ್ಲ, ಅದೇ ಥರ ಚುಚ್ಕೊಂಡು ಸ್ವಲ್ಪ ಗ್ಯಾಪ್ ಬಿಟ್ಬಿಟ್ಟು ನೀಡಲ್ನ ಮುಂದೆ ಹೇಳ್ಕೊಳ್ತೀವಿ. ಬ್ಯಾಕ್ ಸೈಡಿಗೆ ಹೊಲಿಯೋ ಅಂಥದ್ದು, ಹಾಗಾಗಿ ಇದನ್ನು ಬ್ಯಾಕ್ ಸ್ಟಿಚ್ ಅಂತ ಹೇಳ್ತೀವಿ. ಇಲ್ಲಿ ಗ್ಯಾಪ್ ಬರೋದಿಲ್ಲ, ಕಂಟಿನ್ಯೂಸ್ ಆಗಿ ಹೊಲಿಗೆ ಕಾಣುತ್ತೆ. ನಾವು ಮಿಷಿನಲ್ಲಿ ಹೊಲಿದಾಗ ಏನು ಹೊಲಿಗೆ ಬರುತ್ತೆ ಗ್ಯಾಪ್ ಇಲ್ದಲೆ, ಅದೇ ಥರ ಬರುತ್ತೆ. ಹತ್ರ ಹೊಲ್ಕೊಂಡು ಹೋದ್ರೆ ನೋಡಿ, ಮಿಷಿನಲ್ಲಿ ಹೊಲ್ದಿರೋ ಅಂಥ ಹೊಲಿಗೆ ಥರನೇ ಕಾಣುತ್ತೆ. ನಾವು ಈ ಸ್ಟಿಚ್ಚಿಗೆ ಬ್ಯಾಕ್ ಸ್ಟಿಚ್ ಅಂತ ಹೇಳ್ತೀವಿ. ನಾವು ಕ್ಲಾತ್ಸ್ನೆಲ್ಲ ಹ್ಯಾಂಡ್ ಸ್ಟಿಚ್ ಮಾಡುವಾಗ ಗಟ್ಟಿಯಾಗಿ ಹೊಲಿಗೆ ಕೂತ್ಕೊಳ್ಳಿ ಅಂದ್ಬಿಟ್ಟು ನಾವು ಈ ಸ್ಟಿಚ್ನ ಯೂಸ್ ಮಾಡ್ತೀವಿ. ಇದು ಸೇಮ್ ಮಿಷಿನ್ನಲ್ಲಿ ಹೊಲಿಗೆ ಬಂದಿರೋ ಥರನೇ ಕಾಣುತ್ತೆ, ಎಲ್ಲಿ ಕೂಡ ಗ್ಯಾಪ್ ಇರೋದಿಲ್ಲ. ನೋಡಿ, ನಾವು ಮುಂದಕ್ಕೆ ತೊಗೋಬೇಕು, ಸೂಜಿನ ಮುಂದಕ್ಕೆ ತೊಗೊಂಡು ಮತ್ತೆ ಏನು ಗ್ಯಾಪ್ ಇರುತ್ತೆ ಆ ಗ್ಯಾಪ್ನಲ್ಲಿ ಮತ್ತೆ ನೀಡಲ್ ಹಾಕಿ ಮುಂದಕ್ಕೆ ತೊಗೋಬೇಕು. ಇದು ಬ್ಯಾಕ್ ಸೈಡ್ ಹೊಲ್ಕೊಂಡು ಬರ್ತೀವಿ. ನೋಡಿ, ಬ್ಯಾಕಿಂದ ತೊಗೊಂಡ್ಬಿಟ್ಟು ಮುಂದಕ್ಕೆ ಸ್ಟಿಚ್ ಮಾಡ್ಕೊತೀವಿ. ಥ್ರೆಡ್ನ ಸೈಡಿಗೆ ಹಾಕ್ಕೊಳ್ತೀವಿ. ಈ ಸ್ಟಿಚ್ಚಿಗೆ ಬ್ಯಾಕ್ ಸ್ಟಿಚ್ ಅಂತ ಕರಿತೀವಿ. ಇದೇ ಥರ ನಾವೀಗ ಫುಲ್ ಲೈನ್ನ ಕಂಪ್ಲೀಟ್ ಮಾಡ್ಕೊಳ್ಳೋಣ. ಗೊತ್ತಾಗ್ತಾ ಇದೆ ಅಂತ ಅಂದ್ಕೊತೀನಿ. ನೋಡಿ, ಸ್ಟಿಚ್ಚು ಹಿಂದೆಯಿಂದ ಮುಂದಕ್ಕೆ ಹಾಕ್ಕೊಂಡು ಹೋಗ್ತೀವಿ. ನಾವು ರನ್ನಿಂಗ್ ಸ್ಟಿಚ್ಚಲ್ಲಿ ಏನು ಮಾಡಿದ್ವಿ, ನೀಡಲ್ನ ಸ್ಟ್ರೈಟಾಗಿ ತೊಗೊಂಡ್ವಿ, ಆದರೆ ಇಲ್ಲಿ ಹಿಂದೆ ತೊಗೊಂಡು ಸ್ವಲ್ಪ ಗ್ಯಾಪ್ ಇಟ್ಟು ಮುಂದಕ್ಕೆ ಹಾಕ್ಕೊಳ್ತೀವಿ.
ನೋಡಿ ಈಗ ಇದು ಲೈನ್ ಕಂಪ್ಲೀಟ್ ಆಗಕ್ಕೆ ಬಂದಿದೆ. ಸೇಮ್ ನಾವೇನು ರನ್ನಿಂಗ್ ಸ್ಟಿಚ್ನ ನಾವು ಎಂಡ್ ಮಾಡಿದ್ವಿ ಸೇಮ್ ಅದೇ ಥರನೇ ಈ ಸ್ಟಿಚ್ನೂ ಅಷ್ಟೇ. ನಾವು ನೀಡಲ್ನ ಕೆಳಗಡೆಗೆ ತೊಗೊಂಡು ಸೇಮ್ ಅದರಲ್ಲಿ ಹೇಗೆ ನಾಟ್ ಹಾಕಿದ್ವಿ ಆದರೆ ಇದರಲ್ಲಿ ಮುಂದೆ ಹಾಕಿದ್ವಿ, ಇದರಲ್ಲಿ ಹಿಂದಕ್ಕೆ ಸ್ಟಿಚ್ ತೊಗೊಂಡು ಕೆಳಗಡೆಗೆ ತೊಗೊಂಡಿದ್ದೀವಿ. ನೋಡಿ ಕೆಳಗಡೆಗೆ ತೊಗೊಂಡು ಇಲ್ಲಿ ನಾಟ್ ಹಾಕ್ತೀವಿ. ರನ್ನಿಂಗ್ ಸ್ಟಿಚಲ್ಲಿ ಮುಂದಕ್ಕೆ ತೊಗೊಂಡ್ವಿ, ಇಲ್ಲಿ ಗ್ಯಾಪ್ ಇತ್ತಲ್ಲ ಅಲ್ಲಿಗೆ ತೊಗೊಂಡು ನಾವು ನಾಟ್ ಹಾಕ್ತೀವಿ. ಈಗ ನೋಡಿ ಇದು ಲಾಕ್ ಆಗಿದೆ, ಟೈಟಾಗಿ ನಾಟ್ ಆಗಿದೆ. ಇಲ್ಲಿಗೆ ನಾವು ಕಟ್ ಮಾಡಿಕೊಂಡ್ರೆ ಈ ಸ್ಟಿಚ್ಚು ಲಾಕ್ ಆಗುತ್ತೆ. ನೆಕ್ಸ್ಟ್ ಈಗ ನಾನು ನಿಮಗೆ ಇನ್ನೊಂದು ಬೇಸಿಕ್ ಸ್ಟಿಚ್ ತೋರಿಸ್ತಾ ಇದ್ದೀನಿ. ಇದು ಸ್ಟೆಮ್ ಸ್ಟಿಚ್ ಅಂತ. ಇದು ಕೂಡ ನಾವು ಮುಂದೆಯಿಂದ ಹಿಂದಕ್ಕೆ ಇದನ್ನು 2 ಥರನೂ ಹಾಕ್ಬೋದು. ನಾನು ನಿಮಗೆ ಈಸಿ ಆಗಲಿ ಅಂತ ಮುಂದೆಯಿಂದ ಹಿಂದಕ್ಕೆ ತೋರಿಸ್ತಾ ಇದ್ದೀನಿ. ಫಸ್ಟ್ ದಾರ ನಾವೇನು ತೊಗೊಳ್ತೀವಿ ಅದನ್ನು ಮುಂದಕ್ಕೆ ತೊಗೊಂಡು ಸ್ವಲ್ಪ ಬಟ್ಟೆನ ನೋಡಿ ಏನು ಕ್ರಾಸ್ನಲ್ಲಿ ಸ್ವಲ್ಪ ಬಟ್ಟೆಗೆ ಸೂಜಿ ಚುಚ್ಚಿ ಥ್ರೆಡ್ ತೆಗೆಯೋದು, ಅದನ್ನು ಮುಂದಕ್ಕೆ ತೆಗಿಬೇಕು. ನೋಡಿ ಈ ಥರ ಕ್ರಾಸಲ್ಲಿ ನಾವು ಬಟ್ಟೆಗೆ ಸ್ವಲ್ಪ ಸೂಜಿನ ಚುಚ್ಚಿಬಿಟ್ಟು ನೋಡಿ ಈ ಥರ ಥ್ರೆಡ್ ತೆಗಿಬೇಕು. ನೋಡಿ ಈ ಥರ ತೆಗೆದು ನಾವು ಮುಂದಕ್ಕೆ ಹಾಕಬೇಕು. ಮತ್ತೆ ನೋಡಿ ಈ ಥರ ಸ್ವಲ್ಪ ಬಟ್ಟೆನಲ್ಲಿ ತೆಗೆದು ಹೀಗೆ ಮುಂದಕ್ಕೆ ಹಾಕಬೇಕು. ಇದು ಕೂಡ ಸ್ವಲ್ಪ ಬ್ಯಾಕ್ ಸ್ಟಿಚ್ ಥರನೇ ಬರುತ್ತೆ, ಆದರೆ ನಾವು ಬ್ಯಾಕ್ ಸ್ಟಿಚ್ ಗ್ಯಾಪ್ನ ಫಿಲ್ ಮಾಡ್ದಲೇ ಹಾಕ್ತಿದ್ವಿ. ಇದು ಕ್ರಾಸಲ್ಲಿ ತೆಗಿತೀವಿ, ನೀಡಲ್ನ ಮುಂದೆ ಹೋಗ್ತೀವಿ, ಸ್ವಲ್ಪ ಕ್ರಾಸ್ನಲ್ಲಿ ತೆಗಿತೀವಿ. ನೋಡಿ ಈ ಥರ ಸೈಡಲ್ಲಿ ತೆಗೆದು ಮುಂದಕ್ಕೆ ಹಾಕ್ತೀವಿ. ನಾವು ಈ ಸ್ಟಿಚ್ನಲ್ಲಿ ನಾವೇನು ಫ್ಲವರ್ಸ್ ಹಾಕ್ತೀವಿ ಅದಕ್ಕೆ ಬಳ್ಳಿಗಳು ಅದನ್ನೆಲ್ಲ ಈ ಸ್ಟಿಚ್ಚಲ್ಲಿ ಹಾಕ್ಬೋದು. ಸೈಡ್ ಹೊಲಿಗೆಗಳನ್ನ ಇದನ್ನು ಈ ಸ್ಟಿಚ್ಚಲ್ಲಿ ಯೂಸ್ ಮಾಡ್ಬೋದು. ತುಂಬ ಚೆನ್ನಾಗಿ ಬರುತ್ತೆ ಈ ಸ್ಟಿಚ್ನ ಯೂಸ್ ಮಾಡಿದ್ರೆ. ಕ್ರಾಸಲ್ಲಿ ಕಾಣುತ್ತೆ, ಲುಕ್ಕು ತುಂಬ ಚೆನ್ನಾಗಿ ಕಾಣುತ್ತೆ. ನೋಡಿ ನಿಮಗೆ ಹತ್ತಿರದಲ್ಲಿ ತೋರಿಸ್ತಾ ಇದ್ದೀನಿ. ಹಾಗೆ ಕ್ರಾಸಲ್ಲಿ ಸ್ವಲ್ಪ ಕ್ಲಾತ್ ತಗೋಬೇಕು, ಸ್ವಲ್ಪ ನೀಡಲ್ ಚುಚ್ಚಿ ದಾರಾನ ಮೇಲಕ್ಕೆ ತೆಗಿಬೇಕು. ನೋಡಿ ಈ ಥರ ಸ್ವಲ್ಪ ಕ್ರಾಸಲ್ಲಿ ಸೂಜಿ ಚುಚ್ಚಬೇಕು. ಇದೇ ಥರ ಲೈನ್ ಕಂಪ್ಲೀಟ್ ಮಾಡ್ಕೊಳ್ಳೋಣ. ಈಗ ನೋಡಿ ಸ್ಟಿಚ್ಚು ಲೈನ್ ಫುಲ್ ಕಂಪ್ಲೀಟ್ ಆಗಿದೆ. ಇದನ್ನು ಸೇಮ್ ನಾವೇನು ಬೇರೆ ಸ್ಟಿಚ್ಗಳನ್ನ ಎಂಡ್ ಮಾಡಿದ್ವಿ ಅದೇ ಥರನೇ ಸೇಮ್ ಎಂಡ್ ಮಾಡೋಣ. ವಿಡಿಯೋ ಸ್ವಲ್ಪ ಶೇಕಿ ಇದೆ, ಫಸ್ಟ್ ಟೈಮ್ ವಿಡಿಯೋ ಮಾಡ್ತಾ ಇರೋದು, ಯಾವ ರೀತಿ ಮಾಡಬೇಕು ಅಂತ ಗೊತ್ತಾಗ್ತಿರ್ಲಿಲ್ಲ. ಸೊ ಹಾಗಾಗಿ ಸ್ವಲ್ಪ ಶೇಕಿ ಆಗಿದೆ. ಹೋಪ್ ಯು ವಿಲ್ ಗೋಯಿಂಗ್ ಟು ಸಪೋರ್ಟ್. ನೋಡಿ ಇವಾಗ ಸ್ಟಿಚ್ನ ಎಂಡ್ ಮಾಡಿದ್ದೀವಿ. 4th ಟೈಪ್ ಆಫ್ ಸ್ಟಿಚ್ ಹೇರಿಂಗ್ ಬೋನ್ ಸ್ಟಿಚ್ ಇದು. ಇಲ್ಲಿ ನಾವು 2 ಲೈನ್ಗಳ ಮೇಲೆ ಈ ಸ್ಟಿಚ್ನ ಹಾಕ್ತೀವಿ. ಫಸ್ಟ್ ಮೇಲ್ಗಡೆ ಇರೋ ಲೈನ್ನಲ್ಲಿ ನಾವು ಏನು ನೀಡಲ್ನ ತಗೊಂಡು ಕೆಳಗಡೆ ಲೈನ್ನಲ್ಲಿ ಕ್ರಾಸಲ್ಲಿ ನೋಡಿ ಈ ಥರ ಪಕ್ಕಕ್ಕೆ ಥ್ರೆಡ್ನ ತೆಗಿತೀವಿ. ಮತ್ತು ಆ ಥ್ರೆಡ್ ಬಂದಿರ್ತಲ್ಲ ಅದ್ರ ಮೇಲ್ಗಡೆ ಮತ್ತೆ ಥ್ರೆಡ್ ಬರಬೇಕು. ನೋಡಿ ಇಷ್ಟು ಸ್ವಲ್ಪ ಗ್ಯಾಪ್ ಬಿಟ್ಟು ಈ ಥ್ರೆಡ್ ಏನು ಬಂದಿದೆ ಅದ್ರ ಮೇಲ್ಗಡೆ ದಾರ ಸೂಜಿಯಿಂದ ಕೆಳಗಡೆಗೆ ಹೋಗುತ್ತೆ. ಕಾಣಿಸ್ತಾ ಇದೆ ಅಂದ್ಕೊಳ್ತೀನಿ. ನೋಡಿ ದಾರ ಸೂಜಿಯಿಂದ ಕೆಳಗಡೆಗೆ ಹೋಗಿ ಅಲ್ಲೂ ಸ್ವಲ್ಪ ತೆಗಿಬೇಕು. ಕ್ರಾಸಲ್ಲಿ ಬರುತ್ತೆ ಈ ಸ್ಟಿಚ್ಚು, 2 ಮೇಲ್ಗಡೆ ಒಂದು ಕೆಳಗಡೆ ಒಂದು ಲೈನಲ್ಲಿ. ನೋಡಿ ಈಗ ಇಲ್ಲೂ ಕೂಡ ನಾವೇನು ತೆಗಿತೀವಿ ಆ ದಾರದ ಮೇಲ್ಗಡೆ ಒಂದ್ಸಲಿ ಬರಬೇಕು. ನೋಡಿ ಈಗ ಪಕ್ಕಕ್ಕೆ ಬರುತ್ತೆ ಚಿಕ್ಕದಾಗಿ. ನೋಡಿ ದಾರದ ಮೇಲೆ ದಾರ ಬರಬೇಕು. ವೀವಿಂಗ್ ಸ್ಟಿಚ್ ಥರ ಕಾಣುತ್ತೆ, ನಾವು ವೀವ್ ಮಾಡ್ತಾ ಇದ್ದೀವಿ ಏನೋ ಥರ ಕಾಣುತ್ತೆ ಈ ಸ್ಟಿಚ್ಚು. ನೋಡಿ ಸ್ವಲ್ಪ ತೆಗಿಬೇಕು ಕ್ರಾಸಲ್ಲಿ. ಒಂದ್ಸಲಿ ದಾರ ಸೂಜಿ ಮೇಲ್ಗಡೆ ದಾರ ಬರುತ್ತೆ, ಒಂದ್ಸಲಿ ಮೇಲ್ಗಡೆ ನಾವು ಹಾಕುವಾಗ ಸೂಜಿ ಕೆಳಗಡೆ ದಾರ ಬರುತ್ತೆ, ಮೇಲ್ಗಡೆ ಹಾಕುವಾಗ ಸೂಜಿ ಮೇಲ್ಗಡೆ ದಾರ ಬರುತ್ತೆ. ನೋಡಿ ಈಗ ಸೂಜಿ ಮೇಲಿದೆ ದಾರ, ಈ ಕಡೆ ತೆಗಿಯುವಾಗ ನೋಡಿ ಸೂಜಿ ಕೆಳಗಡೆ ದಾರ ಇದೆ. ಈ ಥರ ಕ್ರಾಸ್ನಲ್ಲಿ ಹಾಕ್ಕೊಂಡು ಬರಬೇಕು. ಇದು ಸ್ವಲ್ಪ ಮಿಸ್ ಆದರೂ ಕೂಡ ಸ್ಟಿಚ್ಚೇ ಬೇರೆ ಥರ ಆಗಿಬಿಡುತ್ತೆ, ಈ ಡಿಸೈನ್ ಬರೋದಿಲ್ಲ. ನೋಡ್ಕೊಂಡು ಈ ಸ್ಟಿಚ್ನ ಹಾಕಬೇಕು. ನೋಡಿ ಸ್ವಲ್ಪ ತೆಗಿಬೇಕಷ್ಟೇ. ನೋಡಿ ಸೂಜಿ ಮೇಲ್ಗಡೆ ದಾರ ಬರ್ತಿದೆ, ಇಲ್ಲಿ ನೋಡಿ ಸೂಜಿ ಕೆಳಗಡೆ ದಾರ ಬರ್ತಾ ಇದೆ. ಈ ಥರ ಕ್ರಾಸಲ್ಲಿ ಬರಬೇಕು ಮತ್ತು ದಾರದ ಮೇಲೆ ದಾರ ಬರಬೇಕು. ನಾವು ಇದೇ ಥರ ಫುಲ್ ಲೈನ್ನ ಕಂಪ್ಲೀಟ್ ಮಾಡ್ಕೊಳ್ಳೋಣ. ನಾವು ಈ ಸ್ಟಿಚ್ನ ರೆಡಿ ಡ್ರೆಸ್ಗಳಲ್ಲಿ ಜಾಸ್ತಿ ನೋಡಿರ್ತೀವಿ. ರೆಡಿ ಡ್ರೆಸ್ಗಳಲ್ಲಿ ಫ್ರಾಕ್ಗಳಲ್ಲಿ ಈ ಸ್ಟಿಚ್ನ ಜಾಸ್ತಿ ಹಾಕಿರ್ತಾರೆ. ಈ ಸ್ಟಿಚ್ ತುಂಬ ಚೆನ್ನಾಗಿ ಕಾಣುತ್ತೆ, ಸೈಡ್ಗೆಲ್ಲ ಹಾಕೊಳ್ಳೋಕ್ಕೆ, ಸ್ಲೀವ್ಸ್ಗೆಲ್ಲ ಸೈಡಲ್ಲಿ ಹಾಕೋಕ್ಕೆ. ನೋಡಿ ಈ ಸ್ಟಿಚ್ ಕಂಪ್ಲೀಟ್ ಆಯಿತು. ಇದನ್ನು ಎಂಡ್ ಮಾಡ್ತಾಯಿದ್ದೀನಿ. ಈಗ ಮಾಮೂಲಿ ನಾವು ಬೇರೆ ಎಲ್ಲ ಸ್ಟಿಚ್ನ ಯಾವ ಥರ ಎಂಡ್ ಮಾಡಿದ್ವಿ ಕೆಳಗಡೆಗೆ ನೀಡಲ್ ಹಾಕಿ ಅದೇ ಥರನೇ ಇದನ್ನು ಕೂಡ ಎಂಡ್ ಮಾಡೋದು. ನೆಕ್ಸ್ಟ್ ತೋರಿಸ್ತಾ ಇದ್ದೀನಿ ಸ್ಪ್ಲಿಟ್ ಸ್ಟಿಚ್.
ಸ್ಪ್ಲಿಟ್ ಸ್ಟಿಚ್ ಅಂದರೆ ನಾವು ಏನು ರನ್ನಿಂಗ್ ಸ್ಟಿಚ್ಚಿಗೆ ಹಾಕಿದ್ವಿ ಅದೇ ಥರನೇ ಸೇಮ್ ಫಸ್ಟ್ ನಾವು ಸ್ಟಿಚ್ನ ಹಾಕ್ಕೊಂಡು ಆ ದಾರ ಏನು ಬಂದಿರುತ್ತೆ ಅದ್ರ ಮಧ್ಯದಿಂದ ನಾವು ಸೂಜಿ ತೆಗಿಬೇಕು. ಸ್ಪ್ಲಿಟ್ ಆಗುತ್ತೆ ದಾರ, ಮಧ್ಯಕ್ಕೆ ಕರೆಕ್ಟಾಗಿ ಮಾಡಿದ್ರೆ ಆ ಕಡೆ ಈ ಕಡೆಗೆ ದಾರ ಸ್ಪ್ಲಿಟ್ ಆಗುತ್ತೆ. ಹಾಗಾಗಿ ಇದನ್ನು ಸ್ಪ್ಲಿಟ್ ಸ್ಟಿಚ್ ಅಂತ ಕರಿತೀವಿ. ಕಾಣಿಸ್ತಾ ಇದೆ ಅಂದ್ಕೊಳ್ತೀನಿ. ಮಾಮೂಲಿ ನಾವು ರನ್ನಿಂಗ್ ಸ್ಟಿಚ್ಚಿಗೆ ಏನು ತೆಗೆದ್ವಿ ಅದೇ ಥರ ದಾರನ ಹಾಕ್ಕೋಬೇಕು. ಎಳನ್ನು ಕೆಳಗಡೆಗೆ ಹಾಕ್ಕೋಬೇಕು. ಕೆಳಗಡೆಗೆ ಹಾಕಿ ನಾವು ಏನು ಸ್ಟಿಚ್ ಹಾಕಿದ್ವಿ ಆ ದಾರದ ಮಧ್ಯದಲ್ಲಿ ಮಧ್ಯ ಮಾಡಿ ನಾವು ಸ್ಟಿಚ್ ಹಾಕಬೇಕು. ಈ ಸ್ಟಿಚ್ ಹಾಕುವಾಗ ನಾವು ದಾರನ 6 ಎಳೆ ಅಥವಾ 8 ಎಳೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಈಕ್ವಲಾಗಿ ಡಿವೈಡ್ ಮಾಡಬೇಕು. ದಾರನ ಡಿವೈಡ್ ಮಾಡುವಾಗ ಆ ಕಡೆಗೆ ಈ ಕಡೆಗೆ ಸ್ಪ್ಲಿಟ್ ಮಾಡುವಾಗ ಹಾಗಾದರೆ ಸ್ಟಿಚ್ಚು ಸ್ವಲ್ಪ ಚೈನ್ ಸ್ಟಿಚ್ ಥರನೇ ಕಾಣಿಸುತ್ತೆ. ಚೈನ್ ಸ್ಟಿಚ್ ಹಾಕೋಕ್ಕೆ ಕಷ್ಟ ಅನ್ನೋರು ಈ ಸ್ಟಿಚ್ನ ಈಸಿಯಾಗಿ ಹಾಕ್ಬೋದು. ಇದು ಸೇಮ್ ಚೈನ್ ಸ್ಟಿಚ್ ಕಂಡು ಹಾಗೆ ಕಾಣಿಸುತ್ತೆ. ನಾವು ಇದೇ ಥರ ಫುಲ್ ಲೈನ್ನ ಕಂಪ್ಲೀಟ್ ಮಾಡೋಣ. ನೋಡಿ, ಸೇಮ್ ಮಧ್ಯದಲ್ಲಿ ಸ್ಪ್ಲಿಟ್ ಮಾಡಬೇಕು, ಮುಂದಕ್ಕೆ ಇದೇ ಥರ ಹಾಕ್ಕೊಂಡು ಹೋಗೋದು. ಈ ಸ್ಟಿಚ್ನ ನಾವು ಎಲ್ಲಿ ಚೈನ್ ಸ್ಟಿಚ್ ಯೂಸ್ ಮಾಡ್ತೀವಿ ಅದೇ ಥರನೇ ಸೇಮ್ ಚೈನ್ ಸ್ಟಿಚ್ ಜಾಗದಲ್ಲಿ ಇದನ್ನು ಯೂಸ್ ಮಾಡ್ತೀವಿ. ಈ ಸ್ಟಿಚ್ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಇದೇ ಥರ ನಾವು ಫುಲ್ ಲೈನ್ ಕಂಪ್ಲೀಟ್ ಮಾಡಿದ್ದೀವಿ. ನೋಡಿ, ಈಗ ಲೈನ್ ಕಂಪ್ಲೀಟ್ ಆಗಕ್ಕೆ ಬಂದಿದೆ. ನಾವು ಬೇರೆ ಎಲ್ಲ ಸ್ಟಿಚ್ಗಳನ್ನ ಯಾವ ಥರ ಎಂಡ್ ಮಾಡಿದ್ವಿ ಲಾಸ್ಟಲ್ಲಿ ಸೇಮ್ ಅದೇ ಥರನೇ ಥ್ರೆಡ್ನ ಕೆಳಗಡೆಗೆ ತೊಗೊಂಡು ಲಾಕ್ ಮಾಡಿ ಎಂಡ್ ಮಾಡಬೇಕು. ನಾನಿಲ್ಲಿ ಏನು ತೋರಿಸಿದ್ದೀನಿ 5 ಟೈಪ್ಸ್ ಆಫ್ ಸ್ಟಿಚ್ಗಳು. ಇದು ಬೇಸಿಕ್ಕಾಗಿ ಹ್ಯಾಂಡ್ ಎಂಬ್ರಾಯ್ಡ್ರಿನಲ್ಲಿ ಯೂಸ್ ಮಾಡುವಂಥ ಸ್ಟಿಚ್ಗಳಿದು. ಇದನ್ನು ಬಿಟ್ಟು ನಾವು ಇನ್ನೂ ತುಂಬ ಥರ ಸ್ಟಿಚ್ಗಳನ್ನ ಹಾಕ್ಬೋದು. ಹ್ಯಾಂಡ್ ಎಂಬ್ರಾಯ್ಡ್ರಿನಲ್ಲಿ ಹಾಕ್ತಾ ಹೋದರೆ 100ಗಿನ್ನ ಜಾಸ್ತಿ ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಟಿಚ್ಗಳಿದೆ ಇದರಲ್ಲಿ. ನಾನು ಎಲ್ಲ ಥರ ಸ್ಟಿಚ್ಗಳನ್ನೂ ಆಲ್ಮೋಸ್ಟ್ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ನೋಡಿ, ಈ ಥರ ಸೇಮ್ ಚೈನ್ ಸ್ಟಿಚ್ ಬಂದ ಹಾಗೆ ಬರುತ್ತೆ. ನೋಡಿ, ಈಗ ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ 5 ಟೈಪ್ಸ್ ಆಫ್ ಸ್ಟಿಚ್ಗಳನ್ನ ತೋರಿಸ್ತೀನಿ. ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಮತ್ತು ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.